ಇಲ್ಲಿಗೆ ಹಂಗಂದ್ರಂತೆ, ಗಿಲ್ಲಿಗೆ ಹಿಂಗಂದ್ರಂತೆ. ಮೆರ್ಸೋದು ನೀವೇನೆ, ತಿರ್ಗಾ ಕೆಳಗ್ ಕೆಡಗೋದು ನೀವೇನೇನಾ? ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಇವಾಗ ಮಾತಾಡ್ತಾ ಇರೋದು ಬಿಗ್ ಬಾಸ್ ವಿಚಾರ. ಬಿಗ್ ಬಾಸ್ ಮುಗೀತು. ಬಿಗ್ ಬಾಸ್ ನ ಜನ ನೋಡಿದ್ರು, ಮೆಚ್ಚಿದ್ರು, ಹಾಗೆ ಒಬ್ರನ್ನ ಗೆಲ್ಸಿದ್ರು. ಗೆಲ್ಸದ ಮೇಲೆ ಯಾರ್ ಗೆದ್ರು ಅಂತ ನಮ್ಗಾಗ್ಲೇ ಗೊತ್ತಿದೆ. ಆ ಗಿಲ್ಲಿ ನಟ ಗೆದ್ದಾಯ್ತು. ಗೆದ್ದಾದ್ಮೇಲೆ ಈಗ ಬರ್ತಾ ಇರುವಂತ ಸುದ್ದಿಗಳು, ಆ ನಮ್ಮಿಂದ ಗೆದ್ದ, ಆ ನಾವು ಡಾಟಾ ಹಾಕ್ಸ್ಕೊಂಡಾಗೆ ಗೆದ್ದ, ನಾವು ಸಪೋರ್ಟ್ ಮಾಡ್ದೋ, ನಮ್ಮನ್ನು ಮೀಟ್ ಮಾಡಿಲ್ಲ, ಆ ಅಂತ ಸುಮಾರು ವಿಚಾರಗಳು ಬರ್ತಾ ಇದೆ. ಅದ್ರ ಬಗ್ಗೆ ರೀಲ್ಸ್ ಗಳಲ್ಲಿ ಇದ್ರಲ್ಲೆಲ್ಲ ನೋಡ್ತಾ ಇದೀನಿ. ಅದ್ರ ಬಗ್ಗೆ ಒಂದು ಒಂದು ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಯಾಕೆ ಅಂತ ಅಂದ್ರೆ, ಈಗ ಒಬ್ಬ ಮನುಷ್ಯ ಗೆಲ್ಬೇಕು ಅಂತಂದ್ರೆ ಆ ಜನ ಸಪೋರ್ಟ್ ಮಾಡ್ಬೇಕು, ಇಲ್ಲ ಓಟ್ ಏನಿದೆ ಓಟ್ ಮಾಡ್ಬೇಕು, ಇದೆಲ್ಲ ಓಕೆ. ಬಟ್ ಗೆಲ್ಲಕ್ಕೆ, ಜನಗಳನ್ನ ಮನಸ್ಸು ಗೆಲ್ಲಕ್ಕೆ ಟ್ಯಾಲೆಂಟ್ ಇರಬೇಕು. ಅವನ್ ಏನ್ ಮಾಡ್ತಾನಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಿ ಜನ ಓಟ್ ಹಾಕೋದು. ಈಗ ಅಷ್ಟು ಜನ ಇದ್ರು, ಅಷ್ಟು ಜನದಲ್ಲಿ ಯಾರು ಚೆನ್ನಾಗಿ ಆಟ ಆಡಿದ್ರು, ಯಾರನ್ನ ಜನ ಎಂಟರ್ಟೈನ್ಮೆಂಟ್ ಮಾಡಿದ್ರು, ಅವ್ರಿಗೆ ಓಟ್ ಹಾಕಿ ಗೆಲ್ಸಿದ್ರಿ. ಈಗ ಓಟ್ ಹಾಕಾಯ್ತು, ಗೆದ್ದಾಯ್ತು, ಬಿಗ್ ಬಾಸ್ ಆಯ್ತು, ಮುಗೀತು, ಎಲ್ಲ ಮುಗ್ದೋಯ್ತು. ಮುಗ್ದೋದ್ಮೇಲೆ ಈಗ ನನ್ನಿಂದಾನೇ ಆಯ್ತು, ನಾನೇ ಗೆಲ್ಸ್ದೆ, ನನ್ನನ್ನು ಮೀಟ್ ಮಾಡಿಲ್ಲ ಅಂತ ಹೇಳ್ತಾ ಕೆಲವು ಚಾನೆಲ್ಗಳಲ್ಲಾಗ್ಲಿ ಇನ್ನೊಂದ್ರಲ್ಲಾಗ್ಲಿ ಕುತ್ಕೊಂಡು ಮಾತಾಡ್ತಾ ಇರೋದು ನೋಡ್ತಾ ಇದ್ದೀರಾ. ನಾನು ಹೇಳೋದು, ಈಗ ಬಿಗ್ ಬಾಸ್ ನಡಿಬೇಕಾದ್ರೆ ಬಿಗ್ ಬಾಸ್ಗೆ ಅಲ್ಲಿ ಗಿಲ್ಲಿ ಒಳಗಡೆ ಇದ್ದ. ನಿಮ್ಗೆ ಡ್ಯಾಟು ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ನ, ಇಲ್ಲ ನನಗೆ ಸಪೋರ್ಟ್ ಮಾಡಿ ಅಂತ ಅಲ್ಲೋಗಿ ಪ್ರಚಾರ ಮಾಡಿದ್ನ, ಏನ್ ಮಾಡಿದ? ಕೇಳ್ಕೊಂಡಿದ್ದ ನನಗೆಲ್ಲ ವೋಟ್ ಮಾಡಿ ಅಂತ. ಸಾಕಷ್ಟು ಜನ ಈಗ ಡ್ಯಾಟು ಹಾಕ್ಸ್ಕೊಂಡಿರೋರೆಲ್ಲ ಸಾಕಷ್ಟು ಕರ್ನಾಟಕದಲ್ಲಿ ತುಂಬಾ ಜನ ಅಭಿಮಾನಿಗಳಾಗಿ ವೋಟ್ ಮಾಡಿ ಗಿಲ್ಲಿನ ಗೆಲ್ಸಿದ್ದೀರ. ಗೆಲ್ಸದ ಮೇಲೆ ಈ ಕೆಲವೊಂದು ಜನ, ಎಲ್ಲರೂ ಅಲ್ಲ, ಕೆಲವೊಬ್ರು ಒಂದಷ್ಟು ನೆಗೆಟಿವ್ನ ಮಾಡೋಕ್ಕೋಸ್ಕರನೇ ಮಾತಾಡ್ತಾ ಇದ್ದಾರೆ. ಒಬ್ಬ ಮನುಷ್ಯ ಎಷ್ಟು ಕಷ್ಟಪಟ್ಟು ಅಲ್ಲಿಗೆ ಹೋಗಿ ಒಂದು ಜರ್ನಿಲಿ ತುಂಬಾ ಸ್ಟ್ರಗಲ್ ಮಾಡಿ ಒಂದೇನೋ ಒಂದು ಸಿಕ್ತಾಗ, ಇದು ಹೊಸದು. ಗಿಲ್ಲಿಗೂನುವೆ ಇವಾಗ ಅಷ್ಟೊಂದು ಅಭಿಮಾನಿಗಳನ್ನ ನೋಡ್ತಾ ಇರೋದಾಗ್ಲಿ, ಇಲ್ಲ ಆಚೆ ಬಂದ್ಮೇಲೆ ಈ ತರ ಎಲ್ಲ ಆಗಿರೋದಾಗ್ಲಿ ಹೊಸದು. ಅದನ್ನ ಆ, ಏನಂತಾರೆ, ಅದನ್ನ ತಗೊಳ್ಳೋದೇ ದೊಡ್ಡ ಸವಾಲು. ಅದನ್ನ ತಗೊಂಡು ಅದನ್ನ ಯಾವ ತರ ರಿಯಾಕ್ಟ್ ಮಾಡ್ಬೇಕು, ಹೆಂಗ್ ಮಾತಾಡಿಸ್ಬೇಕು, ಎಲ್ಲಿ ಯಾರನ್ನ ಮೀಟ್ ಮಾಡ್ಬೇಕು ಅನ್ನೋದೆಲ್ಲ ವಸ್ತು. ಸಡನ್ ಆಗಿ ನನ್ನನ್ನು ಮೀಟ್ ಮಾಡಿಲ್ಲ, ನನ್ ಬಂದು ಮಾತಾಡ್ಸಿಲ್ಲ, ನಾನು ಟ್ಯಾಟೂ ಹಾಕ್ಸ್ಕೊಂಡಿದ್ದೆ, ನಾನು ಟ್ಯಾಟೂ ಹಾಕ್ಸ್ಕೊಂಡೋದಕ್ಕೆ ಜನ ಓಟ್ ಹಾಕಿದ್ರು ಅಂತ ಹೇಳೋದು ಎಷ್ಟು ಸರಿ? ಮತ್ತೆ ಇನ್ನೊಂದೇನ್ ಗೊತ್ತಾ, ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಮಾಡಿದ್ರು, ನೀವು ಓಟ್ ಹಾಕಿದ್ರಿ, ನೀವು ನೋಡಿದ್ರಿ, ಇಲ್ಲಿಗೆ ಮುಗೀತು. ನಿಮ್ದು ಒಂದು ಜೀವನ ಇದೆ. ಮತ್ತೆ ಈಗ ಬಿಗ್ ಬಾಸ್ ಏನ್ ಗೆದ್ದವನೇ ಗಿಲ್ಲಿ, ಅವನಿಗೂ ಸಹ ಒಂದು ಜೀವನ ಇದೆ. ಅವನೊಬ್ಬ ಮನುಷ್ಯ, ಎಲ್ಲ ಕಡೆ ಹೋಗ್ಬೇಕು, ಎಲ್ಲ ಕಡೆ ಬರಬೇಕು ಅಂದಾಗ ಅವನ ಆರೋಗ್ಯನೂ ನೋಡ್ಕೋಬೇಕಾಗತ್ತೆ. ಮತ್ತೆ ಅವನ ಕೆರಿಯರ್ ಏನಿದೆ ನೆಕ್ಸ್ಟ್, ಅದನ್ನು ಸಹ ನೋಡ್ಬೇಕಾಗತ್ತೆ. ನಾನು ಓಟ್ ಹಾಕ್ಬಿಟ್ಟಿದ್ದೀನಿ, ನನ್ನೇ ಬಂದು ಮಾತಾಡಿಸ್ಬೇಕು, ನನ್ನ ಜೊತೆ ಮಾತಾಡ್ತಾ ಇಲ್ಲ ಅನ್ನೋಕ್ಕೆ ಎಷ್ಟು ಜನ ಇದ್ದಾರೆ. ಆಮೇಲೆ ಅಲ್ಲಿ ಇಲ್ಲಿ ಹೋಗ್ತಿದ್ದಾರೆ, ರಾಜಕೀಯದವ್ರನ್ನ ಮೀಟ್ ಮಾಡ್ತಾವ್ರೆ. ಅದು ಅಂದಾಗ ಕೆಲವೊಂದು ಒಂದಷ್ಟು ಈವೆಂಟ್ಗಳು ಅವು ಇವು ನಡೆದಾಗ ಅಲ್ಲೂ ಸಾವಿರಾರು ಜನ, ಲಕ್ಷಾಂತರ ಜನ ಬಂದಿರ್ತಾರೆ, ಅವ್ರನ್ನೂ ಸಹ ಮಾತಾಡಿಸ್ಬೇಕು. ಹಾಗಾಗಿ ಅವರು ಸಹ ಅಭಿಮಾನಿಗಳಲ್ವಾ, ಅಲ್ಲೂ ಅವರು ಓಟ್ ಹಾಕಿರೋರೆ ಅಲ್ವಾ. ಹಾಗಾಗಿ ಇರುತ್ತೆ. ಹಾಗಂತ ಅಂದ್ಬಿಟ್ಟು ನನ್ನಿಂದನೇ ಗೆದ್ದೆ, ನನ್ನಿಂದನೇ ಆಗೋಯ್ತು ಅಂತ ಹೇಳಿ, ಆಮೇಲೆ ಹೆಂಗೆ ಅಂತಂದ್ರೆ ಜನ ಯಾರೋ ಒಬ್ರು ವಿಡಿಯೋ ಬಿಟ್ರು, ಈ ತರ ನೆಗೆಟಿವ್ ಮಾತಾಡ್ತಾವ್ರೆ ಅಂತಂದ್ರೆ, ಅದಕ್ಕೆ ಈ ವಿಡಿಯೋ ನೋಡಿ ಹಿಂಗ್ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ವಿಡಿಯೋ ಮಾಡಿ 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 ನೆಗೆಟಿವ್ನ ಸ್ಪ್ರೆಡ್ ಮಾಡೋದ್ರಲ್ಲಂತೂ ನಮ್ ಜನ ಎತ್ತಿದ ಕೈ. ಯಾವುದೇ ಒಂದು ಒಳ್ಳೆ ವಿಚಾರ ಐತೆ ಅಂತಂದ್ರೆ ಅದನ್ನ ನೋಡಲ್ಲೇ ಸುಮ್ಮನಾಗ್ಬಿಡ್ತಾರೆ. ಅದೇ ನೆಗೆಟಿವ್ ಅಂತಂದ್ರೆ ಫಸ್ಟ್ ಶೇರ್ ಮಾಡ್ತಾರೆ, ಇಲ್ಲ ಅದಕ್ಕೊಂದು ಕಮೆಂಟ್ ಮಾಡೋದು, ಲೈಕ್ ಮಾಡೋದು. ನೆಗೆಟಿವ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು, ಅದನ್ನ ಒಂಥರ TRP ಜಾಸ್ತಿ ಮಾಡಿಸ್ಕೊಂಡು ಹೋಗೋದು ನೆಗೆಟಿವ್ನ. ಅದೇ ಒಂದು ಯಾವ್ದೋ ಒಂದು ಒಳ್ಳೆ ವಿಚಾರ ಐತೆ ಅಂತಂದ್ರೆ ಆ ಒಳ್ಳೆ ವಿಚಾರ ತಿಳಿಸೋದು ಇಲ್ಲ, ಅದನ್ನ ನೋಡೋದು ಇಲ್ಲ. ಆ ತರದಲ್ಲಿ ಮಾಡ್ತಿದ್ದಾರೆ. ನಾನು ಹೇಳೋದು ಇಷ್ಟೇ, ಓಟ್ ಹಾಕಿದಿರಿ, ಗೆಲ್ಸಿದಿರಿ, ಬಿಡಿ ಇಲ್ಲಿಗೆ. ರಾಜಕೀಯದಲ್ಲಿ ಓಟ್ ಹಾಕ್ತಿರಲ್ವಾ, ಈ ರಾಜಕೀಯ ನಡೆಯುತ್ತೆ, ಎಲೆಕ್ಷನ್ ನಡೆಯುತ್ತೆ, ಓಟ್ ಹಾಕ್ತಿರಲ್ಲ, ಅದ್ರಲ್ಲಿ ಹಿಂಗೆ ಆಡ್ತೀರಾ, ಹಿಂಗೆ ಕೇಳ್ತೀರಾ? ಈ ತರದೆಲ್ಲ ನಡೆಯುತ್ತಾ? ನಡೆಯಲ್ಲ. ಓಟ್ ಹಾಕಿರ್ತಾರೆ ಯಾಕೆಂದ್ರೆ ದುಡ್ಡು ಕೊಟ್ಟಿರ್ತಾರೆ ಅವರು, ನೀವು ಓಟ್ ಹಾಕಿರ್ತೀರಿ, ಮುಗ್ದೋಯ್ತು ಅಲ್ಲಿಗೆ. ಇದ್ರಲ್ಲಿ ಇಷ್ಟೆಲ್ಲ ಕೆಲಸಗಳು, ಡ್ರಾಮಾಗಳೆಲ್ಲ ನಡೀತಾ ಇದೆ. ಅವನೊಬ್ಬ ಮನುಷ್ಯ ಈಗ ಗೆದ್ದವನೇ, ಅಟ್ಲೀಸ್ಟ್ ಗೆದ್ದಿ ಈಗೊಂದು ಒಂದು ತಿಂಗಳದೇ ಆಗಿದೆ ಅಂತ ಅನ್ಕೊಳ್ಳಿ. ಒಂದು ತಿಂಗಳಾಗಿದೆ ಅಂತಂದಾಗ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಎಲ್ಲಾರನ್ನೂ ಸಹ ಬಂದು ಮೀಟ್ ಮಾಡಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಆಗಲ್ಲ. ಸ್ವಲ್ಪ ಟೈಮ್ ಕೊಡಿ. ಅವನ್ ಸ್ವಲ್ಪ ಅಟ್ಲೀಸ್ಟ್ ಈ ಫ್ಯಾನ್ಸ್ ಏನಿದೆ ಅದನ್ನ ಅಟ್ಲೀಸ್ಟ್ ಅನುಭವಿಸ್ಲಿ. ಈ ಎಲ್ಲರೂ ಆತರ ಹಿಂಸೆ ಕೊಟ್ರೆ, ಮೊನ್ನೆ ಯಾವ್ದೋ ಒಂದು ವಿಡಿಯೋ ನೋಡ್ತಿದ್ದೆ, ಅವ್ರ ಅಪ್ಪ ಹೇಳ್ತಿದ್ರು, ನಾವು ಮಧ್ಯಾಹ್ನದ ಊಟ ಬಿಟ್ಬಿಟ್ಟು ಎಷ್ಟೋ ದಿವಸ ಆಗ್ಬಿಟ್ಟೈತೆ ಕಣಪ್ಪ ಅಂತ.
ಯಾಕೆ ಅಂತ ಕೇಳಿದಾಗ, ನೀವು ಬಂದಿದ್ದೀರಾ, ಈಗ ನೀವು ಓದಾಡ್ಕೆ ಇನ್ನೊಬ್ರು ಬರ್ತೀರಾ, ನಾನು ಹೆಂಗ್ ಊಟ ಮಾಡ್ಲಿ ಅಂತ. ನೋಡಿ ಎಷ್ಟು ಕಷ್ಟ ಆಗ್ತಿದೆ ಅಂತ. ಯಾಕೆಂದ್ರೆ ಅವರು ಸಾಮಾನ್ಯವಾಗಿ ಹಳ್ಳಿಲಿ ಇರುವಂತವ್ರು, ಕುರಿ ಈ ತರ ಮೇಯಿಸ್ಕೊಂಡು ಹಳ್ಳಿಲಿ ಇರುವಂತವ್ರು. ಅವರು ಟೈಮ್ಗೆ ಊಟ ಮಾಡ್ಬೇಕಾಗತ್ತೆ, ಎಲ್ಲ ಇರುತ್ತೆ. ಆ ತರದೆಲ್ಲ ಅಷ್ಟು ತೊಂದರೆ ಆಗ್ತಾ ಇದೆ ಅಂತ ಅಂದಾಗ, ಇನ್ನು ಗಿಲ್ಲಿಗೆ ಯಾವ ತರ ತೊಂದರೆ ಆಗಿರ್ಬೋದು. ಅವನು ಹುಷಾರಿಲ್ದೇನೆ ಕೆಲವೊಂದು ಈವೆಂಟ್ ಗಳಿಗೆ ಹುಷಾರಿಲ್ದೇನೆ ಬಂದವನೆ. ಮತ್ತೆ ಕೆಲವೊಂದು ವಿಡಿಯೋ ನೋಡ್ತಿದ್ದೆ, ಅಣ್ಣ ಹುಷಾರಿಲ್ಲ ಅಣ್ಣ, ದಯವಿಟ್ಟು ಸಿಗ್ತೀನಿ ಅಣ್ಣ, ಹೊಡ್ಬಿಡಿ ಅಂತ. ಎಲ್ತು ಈಗ ಅಲ್ಲಿ ಮನೇಲಿದ್ದು ಅಲ್ಲಿನ ಇದಕ್ಕೆ ಕಂಫರ್ಟಬಲ್ ಆಗಿ ಎಸಿಲಿ ಅಲ್ಲಿದ್ದಂಥವನು ಆಚೆ ಬಂದಾಗ ಸ್ವಲ್ಪ ಹೆಲ್ತ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ನೋಡ್ಕೋಬೇಕು, ಅದೆಲ್ಲ ಇರುತ್ತೆ. ಮೊದಲನೇದಾಗಿ ಅವನಿಗೆ ಅಂತಾನೆ ಇನ್ನೊಂದು ಜೀವನ ಇದೆ, ಅದರಲ್ಲಿ ಅವನು ಬೆಳಿಬೇಕು. ಒಳ್ಳೆ ಯಾರು ಗಿಲ್ಲಿ ಅಭಿಮಾನಿಗಳಂತ ಅನ್ಕೊಂಡು ವೋಟ್ ಮಾಡಿದಿರಿ, ಅವರು ಇದನ್ನೆಲ್ಲ ಅವ್ರ ಅರ್ಥ ಮಾಡ್ಕೋತಾರೆ. ಯಾಕೆ ಅಂತಂದ್ರೆ ಗೊತ್ತಿರುತ್ತೆ. ಈ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಒಂದಷ್ಟು ಜನ, ಎಲ್ರು ಅಲ್ಲ, ಒಂದಷ್ಟು ಜನ ಈ ಗಿಲ್ಲಿ ಅಭಿಮಾನಿಗಳು ನಾವು ಟ್ಯಾಟೋ ಹಾಕ್ಸ್ಕೊಂಡಿದ್ರು, ನಾವು ಹಂಗೆ ಹಿಂಗೆ ಅಂತ ಯಾರು ನೆಗೆಟಿವ್ ಮಾತಾಡ್ತಿದ್ದಾರೆ ಅವ್ರಿಗೆ ಹೇಳ್ತಿರೋದು, ಈ ಅವ್ರನ್ನ ಪಬ್ಲಿಸಿಟಿ ಮಾಡಿಸ್ಕೊಳಕ್ಕೋಸ್ಕರನೇ ಗಿಲ್ಲಿ ಹೆಸರು ತಗೊಂಡು ಅವ್ರದ್ದು ಬೆಳೆ ಬೇಯಿಸ್ಕೋದವ್ರೆ ಅಂತ ಅನಿಸ್ತಿದೆ. ಯಾಕೆ ಅಂತಂದ್ರೆ ಈಗ ಫಾಲೋವರ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಆಗ್ತಾರೆ. ಮತ್ತೆ ನಾನು ಪಬ್ಲಿಸಿಟಿ ಆಗ್ತೀನಿ ಅನ್ನೋ ವಿಚಾರಕ್ಕೆ ಈ ತರದೆಲ್ಲ ಮಾಡ್ತವ್ರೆ ಅಂತ ಅನ್ಸುತ್ತೆ. ದಯವಿಟ್ಟು ಯಾರೋ ಒಬ್ಬ ಬೆಳೆದವನೇ ಇಲ್ಲ ಅಂತಂದ್ರೆ ಅವನದು ಟ್ಯಾಲೆಂಟ್ ಇಂದಾನೆ ಬೆಳೆದಿರೋದು. ಯಾರನ್ನ ಇಲ್ಲಿ ಬೆಳೆಸ್ಕೊಡೋದು ಇನ್ನೊಂದ್ ಮಾಡ್ಬಿಡ್ತೀನಿ ಅಂತಲ್ಲ. ಈಗ ನೀವು ವೋಟ್ ಮಾಡಿದಿರಿ ಅಂತ ಅಂದ್ರೂ ಅವನಲ್ಲೇನೋ ಮಾಡೋದಕ್ಕೆ ನಿಮ್ಗೆ ಇಷ್ಟ ಆಗಿ ತಾನೇ ವೋಟ್ ಮಾಡಿರೋದು. ಅದೂನುವೆ ಅವನ್ ಟ್ಯಾಲೆಂಟ್ ಇಂದನೇ. ಈಗ ಅಷ್ಟೊಂದ್ ಜನ ಇದ್ರು, ಅಷ್ಟ್ ಜನಕ್ಕೆಲ್ಲ ವೋಟ್ ಮಾಡ್ದೇನೆ ಗಿಲ್ಲಿಗಷ್ಟು ವೋಟ್ ಮಾಡಿ ಅಷ್ಟು ಗೆದ್ದವನೇ ಅಂತಂದ್ರೆ ಅವನು ಟ್ಯಾಲೆಂಟ್ ಇಂದಾನೆ ಗೆದ್ದಿರೋದು. ಹಾಗಾಗಿ ಅವನಿಗೂ ಸ್ವಲ್ಪ ಟೈಮ್ ಕೊಡಿ, ಅವನದು ಜೀವನನೂ ಇದೆ. ಮತ್ತೆ ಬಿಗ್ ಬಾಸ್ ಬುಡೀಲ್ಗೆ, ಬಿಗ್ ಬಾಸ್ ಮುಗೀತು, ನೆಕ್ಸ್ಟ್ ಸೀಸನ್ ಬಂದಾಗ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಮೇಲೂ ಇದೇ ತರ ತೋರಿಸ್ತೀರಾ ಅಭಿಮಾನನ, ಆಗ ಇನ್ನೊಬ್ರು ಯಾರೋ ಗೆಲ್ತಾರೆ. ವರ್ಷ ವರ್ಷ ಬರ್ತಾನೆ ಇರುತ್ತೆ ಬಿಗ್ ಬಾಸ್. ಅವ್ನ್ ಟೈಮ್ ಕೊಡಿ, ಅಟ್ಲೀಸ್ಟ್ ಸ್ವಲ್ಪ ದಿನ ಜೀವಿಸಕ್ಕೆ ಟೈಮ್ ಕೊಡಿ, ಆರಾಮಾಗಿರ್ಲಿ. ಮತ್ತೆ ನಿಮ್ಮ ಜೀವನನೂ ನೀವು ನೋಡ್ಕೊಳ್ಳಿ. ನಿಮ್ ಜೀವನದಲ್ಲಿ ನೆಕ್ಸ್ಟ್ ಏನೇನ್ ಮಾಡ್ಬೇಕು, ನೆಕ್ಸ್ಟ್ ಏನೆಲ್ಲ ಇರುತ್ತೆ ಅನ್ನೋದು. ಇನ್ನೇನ್ ಮತ್ತೆ ನೆಕ್ಸ್ಟ್ ಸೀಸನ್ ಬರುತ್ತೆ, ಅದಕ್ಕೆ ಸಪೋರ್ಟ್ ಮಾಡೋದು, ಮತ್ತೆ ಇನ್ನೊಬ್ರನ್ನ ಇದ್ ಮಾಡೋದು, ಇದೇ ಜೀವನ ಅಲ್ಲ. ಬೇರೆ ಬೇರೆ ನಿಮ್ಮ ಲೈಫ್ಗಳಲ್ಲೂ ಕಷ್ಟ ದುಃಖ ಎಲ್ಲ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಬಿಗ್ ಬಾಸ್ ನ ಬಿಡಿ, ಬಿಗ್ ಬಾಸ್ ನ ಬಿಟ್ಬಿಟ್ಟು ಅವ್ರಿಗೆ ಅವ್ರ ಕೆಲಸ ಮಾಡುವಷ್ಟು ಫ್ರೀ ಆಗಿ ಬಿಡಿ. ಅವ್ರದ್ದು ಏನಿದೆ ಕೆರಿಯರ್, ಡೈರೆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದಾರೋ ಆ ತರದ ಒಂದಷ್ಟು ಆಸೆಗಳಿವೆ. ಆ ಆಸೆಗಳನ್ನ ಅವರು ಪೂರೈಸ್ಲಿ. ಮನುಷ್ಯನ್ಗೆ ಸ್ವಲ್ಪ ಫ್ರೀ ಕೊಡಬೇಕು. ಯಾವ್ದೇ ಆಗ್ಲಿ, ಬೆಳೆದಿರೋ ಮನುಷ್ಯನ್ಗೆ, ಈಗ ಬೆಳೆಸಿರೋರು ನೀವೇ ಅಂದ್ಮೇಲೆ ನೀವೇ ಯಾಕೆ ಅವ್ರನ್ನ ನೆಗೆಟಿವ್ ಮಾಡ್ತೀರಾ, ನೀವೇ ಯಾಕೆ ಅಷ್ಟೊಂದು ಹಿಂಸೆ ಕೊಡ್ತೀರಾ. ಒಬ್ಬ ಮನುಷ್ಯನ್ಗೆ ಹಿಂಸೆ ಆಗ್ತಾ ಇದೆ ಅಂದಾಗ ಬಿಡಿ, ಫ್ರೀ ಬಿಡಿ ಅನ್ನೋದು ನಾನು ಹೇಳ್ತಾ ಇರೋದು. ಎಲ್ಲ ನೋಡ್ತಾ ಇರೋದ್ರಿಂದ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಗಿಲ್ಲಿಗೆ ಹಂಗಂದ್ರಂತೆ, ಗಿಲ್ಲಿಗೆ ಹಿಂಗಂದ್ರಂತೆ ಅಂತ. ಎತ್ತೋದು ನೀವು, ಮೆರೆಸೋದು ನೀವೇನೆ, ತಿರ್ಗಾ ಕೆಳಗ್ ಕೆಡಗೋದು ನೀವೇನೇನಾ. ದಯವಿಟ್ಟು ಈ ತರ ಮಾಡಬೇಡಿ. ಯಾಕೆ ಅಂತಂದ್ರೆ ಮಾನಸಿಕವಾಗಿ ತಡ್ಕೊಳಲ್ಲ ಯಾರೋನು. ಕೆಲವರೆಲ್ಲ ಈ ಒಂಥರ ಹಿಂಸೆ ಅಂತ ಅನ್ಸ್ಬಿಡುತ್ತೆ ಇದು. ನೀವೇ ಎತ್ತಿ ಮೆರೆಸಿ ನೀವೇ ಕೆಳಕ್ ಹಾಕೋದು ಎಷ್ಟು ಸರಿ ಮಾಡಕ್ ಹೋಗ್ಬೇಡಿ. ಯಾರೆಲ್ಲ ಅಭಿಮಾನಿಗಳಿದ್ದೀರಾ, ಒಂದಷ್ಟು ಸ್ವಲ್ಪ ದಿನ ಲೇಟ್ ಆಗುತ್ತೆ, ಎಲ್ಲಾರನ್ನು ಭೇಟಿ ಮಾಡ್ತಾರೆ. ಅದಕ್ಕೊಂತ ಒಂದು ಟೈಮ್ ಸಿಗುತ್ತೆ, ಅವಾಗ ಸಿಗ್ತಾರೆ. ಅದಕ್ಕೋಸ್ಕರ ಹಾಗೇನೆ ಗಿಲ್ಲಿ ಅಭಿಮಾನಿಗಳು ಯಾರೆಲ್ಲ ಇದ್ದೀರಾ ಅವ್ರಿಗೆ ನಂದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಗಿಲ್ಲಿದು ಲೈಫ್ ಸ್ಟೋರಿ ಬಗ್ಗೆ ಒಂದು ಅನಿಮೇಷನ್ ಒಂದು ಸ್ಟೋರಿ ತರ ಒಂದು ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ಅದು ಹೇಗಿದೆ ಅಂತ ಹಾಗೆ ಕಮೆಂಟ್ ಮಾಡಿ. ಯಾಕೆ ಅಂತಂದ್ರೆ ತುಂಬಾ ಟೈಮ್ ತಗೊಂಡು ಆ ಪಿಕ್ಚರ್ ಎಲ್ಲ ತಗೊಂಡು ಅದೊಂದು ಕಥೆನ ಮಾಡಿರೋದು. ನಾನೇ ಆ ಕಥೆನ ಬರ್ದು ಆ ಕಥೆನ ಒಂದು ಶಾರ್ಟ್ ಮೂವಿ ತರ ಮಾಡಿರುವಂತದ್ದು. ಆ ಜರ್ನಿ ಹೇಗಿದೆ ಅಂತ, ಗಿಲ್ಲಿ ಊರಿಂದ ಹಿಡಿದು ಆ ಜರ್ನಿ ಹೇಗೆ ಮುಂದುವರೆದು ಈಗ ಬಿಗ್ ಬಾಸ್ ನೆಕ್ಸ್ಟ್ ಹೆಂಗೆ ಅನ್ನೋದ್ರ ಬಗ್ಗೆ ಒಂದು ಕಥೆನ ಮಾಡಿದ್ದೀನಿ. ಆ ಕಥೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಅದನ್ನ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಇದೆ, ನೋಡಿ.